ಹಾಯ್ ಹಲೋ ನಮಸ್ತೆ. ಯಾರೆಲ್ಲ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ರೆ ಅದು ಫ್ರಂಟ್ ಲೋಡ್ ಆಗ್ಬೋದು, ಟಾಪ್ ಲೋಡ್ ಆಗ್ಬೋದು. ಎಲ್ಲರೂ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ದೀರ್ಘಕಾಲ ಬಾಳಿಕೆ ಬರುವಂತಹದ್ದು. ಹಾಗಾದ್ರೆ ಯಾವ್ಯಾವ ಆ ಟಿಪ್ಸ್ಗಳು, ಹೇಗೆ ಯೂಸ್ ಮಾಡಬೇಕು, ಹೇಗೆ ಬಟ್ಟೆಗಳನ್ನ ನೀಟಾಗಿ ಹಾಕಬೇಕು, ಹಲವಾರು ವರ್ಷಗಳ ಕಾಲ ಬಾಳಿಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತಕ್ಕಂಥದ್ದು, ಜೊತೆಗೆ ನೀವೇನೇನು ತಪ್ಪು ಮಾಡ್ತಾ ಇದ್ದೀರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡದಲ್ಲೇ ಪೂರ್ತಿ ವಿಡಿಯೋವನ್ನು ನೋಡಿ. ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನೀವು ಮಾಡುವಂತ ಮೊದಲ ತಪ್ಪೇನು ಅಂದ್ರೆ ಬಟ್ಟೆಗಳನ್ನ ಕರೆಕ್ಟಾಗಿ ಹಾಕೋದಿಲ್ಲ ಅನ್ನೋದು. ಅಂದ್ರೆ ಬಟ್ಟೆಗಳನ್ನ ಕರೆಕ್ಟಾಗಿ ಚೆಕ್ ಮಾಡಿ ಫಸ್ಟ್ ಹಾಕಂಗೆ ನೀವು ನೋಡ್ಬೇಕು. ಆ ಶರ್ಟ್ ಆಗ್ಬೋದು, ಪ್ಯಾಂಟ್‌ಗಳಾಗ್ಬೋದು, ಅವನ್ನೆಲ್ಲವನ್ನ ಚೆಕ್ ಮಾಡಿ ಹಾಕ್ಬೇಕು. ನೋಡಿ ಇಲ್ಲಿ ಶರ್ಟ್ ಹಾಕ್ತಾ ಇದೀವಲ್ಲ, ಸೊ ಇದನ್ನ ಕಾಲರ್ ಎಲ್ಲ ಮಡಚಿರ್ತಾರೆ. ಆ ಕಾಲರ್ ಎಲ್ಲ ಫೋಲ್ಡ್ ಆಗಿರುತ್ತಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡಿ ಹಾಕ್ಬೇಕು. ಸ್ಲೀವ್ಸ್ ಎಲ್ಲ ಮಡಚಿರ್ತಾರೆ. ಆ ಸ್ಲೀವ್ಸ್ ಎಲ್ಲ ಓಪನ್ ಮಾಡಿ ಹಾಕ್ಬೇಕಾಗುತ್ತೆ. ಯಾಕೆಂದ್ರೆ ಅದರಲ್ಲೆಲ್ಲ ಕೊಳೆ ಇರುತ್ತೆ. ಅವನ್ನೆಲ್ಲವನ್ನ ರಿಮೂವ್ ಮಾಡಿ ನೀಟಾಗಿ ಹಾಕ್ಬೇಕಾಗುತ್ತೆ. ಹಾಗೆ ಹಾಕೋದಿಲ್ಲ. ಹಾಗೆ ಹಾಕಿದ್ರೆ ನೀಟಾಗಿ ಅದೇನಾಗುತ್ತೆ, ಕ್ಲೀನ್ ಆಗೋದಿಲ್ಲ. ಹಂಗಂಗೆ ಕೊಳೆ ಎಲ್ಲ ಹಂಗಂಗೆ ಉಳ್ಕೊಳುತ್ತೆ. ಈ ಟಿಪ್ಸ್‌ಗಳನ್ನ ಫಾಲೋ ಮಾಡಬೇಕು. ನೋಡಿ ಜೊತೆಗೆ ಅದನ್ನ ಉಲ್ಟಾ ಮಾಡಿ ಹಾಕ್ಬೇಕು ಆ ಶರ್ಟ್‌ಗಳನ್ನೆಲ್ಲವನ್ನ. ಶರ್ಟ್‌ಗಳನ್ನೆಲ್ಲ ಉಲ್ಟಾ ಮಾಡಿ ಹಾಕ್ಬೇಕು. ಯಾಕೆಂದ್ರೆ ಅಂಡರ್ ಆರ್ಮ್ಸ್ ಅಲ್ಲಿ ಕೆಳಗಡೆ ಸ್ವೆಟ್ ಇರುತ್ತಲ್ಲ, ಸೊ ಆ ಸ್ವೆಟ್ ಆ ಬೆವರೆಲ್ಲ ಹೋಗ್ಬೇಕು ಅಂದ್ರೆ ನೀಟಾಗಿ ಅದನ್ನೆಲ್ಲವನ್ನ ಆ ಶರ್ಟ್ ಅನ್ನ ಉಲ್ಟಾ ಮಾಡಿ ಹಾಕ್ಬೇಕು. ಶರ್ಟ್ ಆದ ನಂತರದಲ್ಲಿ ಜೇಬ್‌ಗಳನ್ನ ಚೆಕ್ ಮಾಡ್ಬೇಕು. ಕೆಲವು ಜೇಬ್‌ಗಳಲ್ಲಿ ರಬ್ಬರ್ ಇರ್ತವೆ, ಕಾಯಿನ್ಸ್ ಇರ್ತವೆ, ಏನೇನೋ ಕಸಗಳೆಲ್ಲ ಇರ್ತವೆ. ಅವನ್ನೆಲ್ಲವನ್ನ ತೆಗೆದು ಹಾಕ್ಬೇಕು. ನೋಡ್ಬೇಕು. ಅಲ್ಲಿ ಹೋಗಿ ರಬ್ಬರ್ ಅಲ್ಲಿ ಜಾಮ್ ಆಗೋದು, ಮತ್ತೊಂದು ತೊಂದರೆಗಳಾಗ್ತವೆ. ಇನ್ನು ಪ್ಯಾಂಟ್‌ಗಳಲ್ಲೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಕೆಲವು ಡೋರಿಗಳಿರ್ತವೆ, ಕಾಯಿನ್ಸ್ ಇರ್ತವೆ, ಪರ್ಸ್ ಇರ್ತವೆ. ಅವನ್ನೆಲ್ಲ ಚೆಕ್ ಮಾಡ್ತಾ ನೋಡ್ಕೊಂಡು ಹಾಕ್ಬೇಕು. ಇವೆಲ್ಲ ಸಣ್ಣ ಪುಟ್ಟವಾದ ನಿಮ್ಮ ವಾಷಿಂಗ್ ಮಿಷಿನ್ ದೀರ್ಘವಾಗಿ ಬಾಳಿಕೆ ಬರೋದಕ್ಕೆ ಇವನ್ನೆಲ್ಲವನ್ನ ನೋಡ್ಕೊಂಡು ಮೇಂಟೈನ್ ಮಾಡ್ಬೇಕು ನೀವು. ಕೆಲವೊಬ್ಬೊಬ್ರು ಜೇಬಲ್ಲಿ ಚೆಕ್ ಮಾಡೋದಿಲ್ಲ, ಪಿನ್ಸ್ ಇರ್ತವೆ, ಹಾಗೆ ಮರ್ತಿರ್ತಾರೆ. ಎಲ್ಲ ಅದು ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ವಾಷಿಂಗ್ ಮಿಷಿನ್‌ಗೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಚೆಕ್ ಮಾಡಬೇಕು. ಪಾಕೆಟ್ಸ್‌ಗಳಲ್ಲಿ ಕೆಲವು ಟಿಕೆಟ್‌ಗಳಿರ್ತವೆ, ಹಣ ಇರುತ್ತೆ, ಮತ್ತೊಂದೆಲ್ಲ ಕಸಗಳ ಕಡ್ಡಿ ಎಲ್ಲ ಇರ್ತವೆ. ಸೊ, ಅದರಿಂದ ಎಲ್ಲವನ್ನು ಒಂದ್ಸಲಿ ಕ್ಲೀನಾಗಿ ಚೆಕ್ ಮಾಡಬೇಕು. ನಮ್ಮ ಬಟ್ಟೆನ ಕ್ಲೀನ್ ಆಗ್ಬೇಕು ಅಂದ್ರೆ ಇದನ್ನೆಲ್ಲವನ್ನ ನೀವು ಫಾಲೋ ಮಾಡಬೇಕು. ದೀರ್ಘವಾಗಿ ಬಾಳಿಕೆ ಬರಬೇಕು ಅಂದ್ರೆ ಇವನ್ನೆಲ್ಲವನ್ನ ನೀಟಾಗಿ ಫಾಲೋ ಮಾಡಿ. ವಾಷಿಂಗ್ ಮಿಷಿನ್ ತುಂಬಾ ಕಾಲ ಬಾಳಿಕೆ ಬರುತ್ತೆ. ಇದು ಮೇಯ್ನ್ ಆಗಿ ನಾವು ಫಸ್ಟ್ ಮಾಡಬೇಕಾಗಿರುವಂತದ್ದು. ಕೆಲವೊಂದ್ ಸಲ ಅಂತರ ಏನಾದ್ರೂ ತಗುಲಾಕೊಂಡ್ರೆ ನಮ್ಮ ರಬ್ಬರ್ ಏನಾಗುತ್ತೆ, ವಾಷಿಂಗ್ ಮಿಷಿನ್ ರಬ್ಬರ್ ಇದೆಯಲ್ಲ ಅದು ಹಾಳಾಗುತ್ತೆ. ಸೊ ಅದು ಹಾಳಾಗುತ್ತೆ ಅಂದ್ರೆ ಅದು ಹಾಳಾದ್ರೆ ಮತ್ತೆ ಅದು ಏನಾಗುತ್ತೆ, ರಿಪೇರಿ ಅದೆಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ಹೊಸದು ದೀರ್ಘಕಾಲ ಬಾಳಿಕೆ ಬರೋದಿಲ್ಲ. ಕೆಲವೊಂದ್ಸರಿ ನೀರು ಆಚೆ ಬರೋದು, ಲಾಕ್ ಆಗೋದು, ಡೋರ್ ಓಪನ್ನೇ ಆಗೋದಿಲ್ಲ. ಸೊ ಅಂಥವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಆಗೋದಕ್ಕೆ ಬಿಟ್ಕೋಬೇಡಿ. ಸಣ್ಣ ಪುಟ್ಟವಿಂದ ಅವನ್ನೆಲ್ಲವನ್ನು ಚೆಕ್ ಮಾಡ್ಕೊಂಡು ಹಾಕ್ಬೇಕು ನೀವು. ಹಂಗೆ ಪ್ಯಾಂಟ್‌ಗಳಲ್ಲಿ ಹೇಗೆ ಹಾಕೋದು? ಪ್ಯಾಂಟ್‌ಗಳನ್ನ ನೋಡಿ, ಫಸ್ಟ್ ಅದು ಜೇಬ್‌ಗಳನ್ನ ಚೆಕ್ ಮಾಡಬೇಕು. ಕಂಪ್ಲೀಟ್ ಆಗಿ ಪಾಕೆಟ್ಸ್‌ಗಳನ್ನ ಚೆಕ್ ಮಾಡಬೇಕು. ಏನಾದ್ರು ಇದ್ರೆ ತಗಲಾಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಪ್ಯಾಂಟ್‌ನಲ್ಲಿ ಮತ್ತೊಂದು ಪರ್ಸು, ದುಡ್ಡು, ಹಣಕಾಸು ಏನೇನೋ ಇದ್ದೇ ಇರ್ತವೆಲ್ಲ. ಅವನ್ನೆಲ್ಲವನ್ನ ನೀಟಾಗಿ ಚೆಕ್ ಮಾಡಿ ನೀವೇನು ಮಾಡಬೇಕು, ಪ್ಯಾಂಟನ್ನ ಉಲ್ಟಾ ಮಾಡಿ ಹಾಕ್ಬೇಕು. ತುಂಬಾ ಕೊಳೆ ಅದೇನೋ ಇರುತ್ತಲ್ಲ ಅದೆಲ್ಲದು ಹೋಗುವಾಗೆ ಹಾಕ್ಬೇಕು. ಬೆವರಾಗಿರ್ಬೋದು, ಕೊಳೆ ಆಗಿರ್ಬೋದು ಎಲ್ಲದು ನೀಟಾಗಿ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗೋದೇ ಇಂಪಾರ್ಟೆಂಟ್ ಇಲ್ಲಿ. ಮೊದಲನೇ ತಪ್ಪು ಬಟ್ಟೆಗಳನ್ನ ಹೇಗೆ ಹಾಕಬೇಕು ಅಂತೀವಲ್ಲ ಅದನ್ನ ನೀಟಾಗಿ ನೋಡ್ಕೊಳ್ಬೇಕು ನಾವು. ಅದರಲ್ಲಿರ್ತಕ್ಕಂಥ ಬೆಲ್ಟ್‌ಗಳನ್ನ ರಿಮೂವ್ ಮಾಡಬೇಕು. ಜೇಬಲ್ಲಿ ಏನಾನ ಇದ್ರೆ ನೋಡಬೇಕು. ವಾಷಿಂಗ್ ಮಿಷಿನ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ದೀರ್ಘಕಾಲ ಬಾಳಿಕೆ ಬರುವಂಗೆ ಆಗ್ಬೇಕು ಅಂದ್ರೆ ಇವನ್ನೆಲ್ಲವನ್ನ ನೀವು ಫಾಲೋ ಮಾಡಬೇಕು. ಚೆಕ್ ಮಾಡಿ. ನಂತರದಲ್ಲಿ ಶರ್ಟ್‌ಗಳು ಹಿಂಗೆ ಚೆಕ್ ಮಾಡ್ತೀರೋ ಅದೇ ನಿಟ್ಟಿನಲ್ಲಿ ಪ್ಯಾಂಟ್‌ಗಳನ್ನು ಸಹ ನೀಟಾಗಿ ಚೆಕ್ ಮಾಡಿ ಹಾಕ್ಬೇಕು. ನೋಡಿ ಅಲ್ಲಿ ಪರ್ಸ್‌ಗಳಿರ್ತವೆ ಕೆಲವೊಂದರಲ್ಲಿ, ಕೆಲವೊಂದು ದುಡ್ಡಿರುತ್ತೆ. ಇಂಥವೆಲ್ಲ ಇದ್ದೇ ಇರ್ತವೆ ಸಹಜವಾಗಿ ಗಂಡು ಮಕ್ಕಳ ಪ್ಯಾಂಟ್‌ಗಳಲ್ಲಿ. ಅವನ್ನೆಲ್ಲವನ್ನ ಏನ್ ಮಾಡಿ ನೀಟಾಗಿ ಚೆಕ್ ಮಾಡಿ. ಒಂದು ಕರ್ಚೀಫು, ಒಂದು ಬಾಚಣಿಗೆನೋ ಈ ಥರವೆಲ್ಲ ಇದ್ದೇ ಇರ್ತವೆ. ದೀರ್ಘಕಾಲ ಬಾಳಿಕೆ ಬರಬೇಕು ಅಂದ್ರೆ ಕ್ಲೀನಾಗಿ ಮೊದಲು ಬಟ್ಟೆ ಹಾಕುವಂತಹದ್ದೇ ಮೊದಲ ಮೆಥಡ್. ನೀಟಾಗಿ ಅವನ್ನೆಲ್ಲವನ್ನ ಚೆಕ್ ಮಾಡಿ ಅವನ್ನ ಉಲ್ಟಾ ಹಾಕೋದು. ನೀಟಾಗಿ ನಾವು ಅದನ್ನ ಕ್ಲೀನ್ ಆಗಲ್ಲ ಅಂತಿರ್ತೀವಲ್ಲ, ಬಟ್ಟೆನ ಯಾವತ್ತೂ ಉಲ್ಟಾ ಮಾಡಿ ಹಾಕ್ಬೇಕು ನೀವು. ಅದು ನೀಟಾಗಿ ಕ್ಲೀನ್ ಆಗಿರುತ್ತೆ ಅವಾಗ. ಸೊ ಹೀಗೆ ಎಲ್ಲ ಪ್ಯಾಂಟ್‌ಗಳನ್ನ, ಅಂಗಿಗಳನ್ನೆಲ್ಲವನ್ನ ನೀಟಾಗಿ ಚೆಕ್ ಮಾಡಿ ನೀವೇನೋ ಮಾಡಬೇಕು, ಅವುಗಳಿಗೆ ವಾಷಿಂಗ್ ಮಿಷಿನ್‌ಗೆ ಬಟ್ಟೆಯನ್ನ ಲೋಡ್ ಮಾಡಬೇಕು. ನೋಡಿ ನೀವು ವಾಷಿಂಗ್ ಮಿಷಿನ್ ಎಷ್ಟು ಕೆಜಿ ಇದೆ ಅನ್ನೋದ್ರ ಮೇಲೆ ಬಟ್ಟೆಗಳನ್ನ ಹಾಕಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾವು ಅವುಗಳಿಗೆ ಬಟ್ಟೆಯನ್ನು ಹಾಕ್ತಾ ಇದೀವಿ. ಎಲ್ಲವನ್ನ ಚೆಕ್ ಮಾಡಿದೀವಿ. ಎಲ್ಲ ಪ್ಯಾಂಟು, ಶರ್ಟು ಎಲ್ಲವೂ ಚೆಕ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ನೋಡಿ. ಸೊ ನೀವು ಒಂದ್ ಸ್ವಲ್ಪ ಜಾಗ ಇರನಂಗೆ ಅದನ್ನೇನ್ ಮಾಡಬೇಕು, ಬಟ್ಟೆಗಳನ್ನ ಹಾಕ್ಬೇಕು. ತೀರಾ ತುಂಬಾ ಲೋಡ್ ಮಾಡಬಾರ್ದು. ಏನೋ ತುಂಬಿಡುವುದು 8 ಕೆಜಿ ಅಂದ್ರೆ ಸುಮಾರು ಬಟ್ಟೆಗಳನ್ನೆಲ್ಲ ತುಂಬಿ ಬಿಡುವುದು ಒಂದೇ ಸಲ ಇರ ಬರವೆಲ್ಲ ಅಂತ ಹಂಗ್ ಮಾಡಿದ್ರೆ ನಿಮ್ಮ ವಾಷಿಂಗ್ ಮಿಷಿನ್ ಬೇಗ ಹಾಳಾಗುತ್ತೆ. ಅದರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ನೋಡ್ಕೋಬೇಕಲ್ವಾ ನಾವು. ಸೊ ಅದನ್ನ ನೀಟಾಗಿ ಏನ್ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲ್ಗಡೆ ಇನ್ನೂ ಸ್ವಲ್ಪ ಗ್ಯಾಪ್ ಇರಬೇಕು. ಸೊ ಹಾಗೆ ನೀವೇನ್ ಮಾಡ್ಬೇಕು, ಬಟ್ಟೆಗಳನ್ನ ಹಾಕ್ಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದೀವಿ.
ಆ ಗ್ಯಾಪ್ ಎಷ್ಟಿದೆ ಅಂತ ನೋಡಿ. ಇನ್ನೂ ಒಂದು 2 ಜೊತೆ ಹಾಕೋ 2-3 ಜೊತೆ ಹಾಕೋವಷ್ಟು ಗ್ಯಾಪ್ ಇರಬೇಕು. ತೀರಾ ಜಾಸ್ತಿ ಏನು ಮಾಡಿ ಅದಕ್ಕೆ ತುಂಬೋದಕ್ಕೆ ಹೋಗಬೇಡಿ. ಸೊ ಅದರಿಂದ ಎಲ್ಲ ಮಿಕ್ಸ್ಡ್ ಬಟ್ಟೆಗಳನ್ನು ಹಾಕ್ಬೋದು. ಡೈಲಿ ಯೂಸಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸಹಜವಾಗಿ ಎಲ್ಲ ವಾಷಿಂಗ್ ಮಿಷಿನಲ್ಲೂ, ಅದನ್ನ ಹಾಕ್ಬೋದು. ನೋಡಿ ನಾನು ಶರ್ಟ್ ಹಾಕಿದ್ದೀನಿ, ಪ್ಯಾಂಟ್ ಹಾಕಿದ್ದೀನಿ, ಟವಲ್ಸ್ ಹಾಕಿದ್ದೀನಿ. ಸೊ ಅದರಿಂದ ಎಲ್ಲ ಥರದವು ಹಾಕ್ಬೋದು, ಏನು ತೊಂದರೆ ಇಲ್ಲ. ನೀವು ಅದು ಹೇಗೆ ಆಪ್ಷನ್ಗಳನ್ನು ಯೂಸ್ ಮಾಡ್ತೀರೋ ಅದ್ರ ಮೇಲೆ ನೀವು ಬಟ್ಟೆಗಳನ್ನು ಹಾಕಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಾವು ಎಲ್ಲ ಥರದ ಬಟ್ಟೆಗಳನ್ನು ಹಾಕಿ ಇಷ್ಟು ಜಾಗ ಬಿಡಿಸಿದ್ದೀವಿ ನೋಡಿ. ಇಲ್ಲಿ ಎಷ್ಟು ಜಾಗ ಇದೆ, ಇನ್ನೂ 1 ಅಡಿ ಜಾಗ ಇದೆ ಅದರೊಳಗಡೆ. 8 kg ಮಿಷಿನ್ ಆದರೂ ಇಷ್ಟೊಂದು ಜಾಗ ಅದರಲ್ಲಿ ಇರ್ತಕ್ಕಂಥದ್ದು. ಅಷ್ಟು ಮಿನಿಮಮ್ ಇರಲೇಬೇಕು. ಇನ್ನು ಬಟ್ಟೆ ನೆಂದ ಮೇಲೆ ಇನ್ನೂ ಅದು ಕಡಿಮೆ ಆದೇ ಆಗುತ್ತೆ. ಅಷ್ಟು ಜಾಗವನ್ನು ಬಿಟ್ಟು ನೀವೇನು ಮಾಡಬೇಕು, ಯೂಸ್ ಮಾಡಿ. ಈ ರೀತಿಯಾಗಿ ಎಲ್ಲ ಫಾಲೋ ಮಾಡಿದ್ರೆ ಮಿನಿಮಮ್ 10ರಿಂದ 15 ವರ್ಷ ಯಾವುದೇ ತೊಂದರೆ ಬರೋದಿಲ್ಲ. ಸೊ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ನೀರು ಒಂದು ಆಚೆ ಹೋಗೋದಕ್ಕೆ ಮತ್ತು ಒಂದು ನೀರು ಒಳಗಡೆ ಬರೋದಕ್ಕೆ ಟ್ಯಾಪ್ಗಳನ್ನು ಹಾಕಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೋಡಿ. ಇಲ್ಲಿ ಇದು ನೀರು ಒಳಗಡೆ ಬರೋದಕ್ಕೆ ಹಾಕಿರ್ತಕ್ಕಂಥ ಒಂದು ನಲ್ಲಿಯಿಂದ ಹಾಕಿರುವಂಥ ಒಂದು ಟ್ಯಾಪ್ ಇದು. ಸೊ ಅದರಿಂದ ನೀರು ಅದಕ್ಕೆ ಸಪ್ಲೈ ಆಗುತ್ತೆ ವಾಷಿಂಗ್ ಮಿಷಿನ್ಗೆ. ಇನ್ನೊಂದು ನೀರು ಅಲ್ಲಿರ್ತಕ್ಕಂಥ ಕೊಳೆ ನೀರು ಏನಾಗುತ್ತೆ ಅದು ಆಚೆ ಹೋಗೋದಕ್ಕೆ ಇರ್ತಕ್ಕಂಥದ್ದು ಒಂದು ಪೈಪ್ ಇದು. ನೋಡಿ ಈ ತರ ಒಂದು ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರೆ ಎಲ್ಲರಿಗೂ. ಇದು ನೀರು ಆಚೆ ಹೋಗೋದಕ್ಕೆ ಇರ್ತಕ್ಕಂಥದ್ದು ಒಂದು ಪೈಪ್. ಸೊ ಈ ರೀತಿಯಾಗಿ 2 ಪೈಪ್ಗಳಿರ್ತವೆ. ನೀಟಾಗಿ ಆನ್ ಮಾಡಿದ್ರೆ ಆಫ್ ಮಾಡಿದ್ರೆ ನೀರು ಸಪ್ಲೈ ಆಗ್ತಾ ಇದೆಯಾ ಇಲ್ವೋ ಅದನ್ನು ಚೆಕ್ ಮಾಡ್ಕೋಬೇಕು ಒಂದ್ಸಲಿ. ನೀಟಾಗಿ ಚೆಕ್ ಮಾಡಿ ಏನು ಮಾಡಿ ಆನ್ ಮಾಡಿ. ನೀರು ಆನ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಇಲ್ಲಿ ನೋಡಿ ತೋರಿಸ್ತಾ ಇದ್ದೀವಿ, ನಾವು ಲಿಕ್ವಿಡ್ ಹಾಕೋದಕ್ಕೆ ಇರುವಂಥ ಒಂದು ಸ್ಥಳ ಇದು. ಇಲ್ಲಿ 3 ಸ್ಟೆಪ್ ಇದಾವೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಹಾಕುವಂಥದ್ದನ್ನ ನೋಡ್ತಾ ಇದ್ದೀರಾ ನೀವು, ನಾವು ಎಷ್ಟು ಹಾಕ್ತಾ ಇದೀವಿ ಅಂತ. ಎಷ್ಟು ಯೂಸ್ ಮಾಡ್ತಾ ಇದೀವಿ ನೋಡಿ. ಇಲ್ಲಿ ನಾವು ಸರ್ಫ್ ಎಕ್ಸೆಲ್ ಅಂತಕ್ಕಂಥ ಒಂದು ಲಿಕ್ವಿಡ್ ಅನ್ನು ತಗೊಂಡು ಏನು ಮಾಡ್ತಾ ಇದೀವಿ, ಯೂಸ್ ಮಾಡ್ತಾ ಇರೋದು. ನಾವು 1 ಸೈಡ್ ಬೇಕಾದ್ರೂ ಹಾಕ್ಬೋದು ಅಥವಾ ಅರ್ಧ ಮಾಡಿ 2 ಸೈಡ್ ಬೇಕಾದ್ರೂ ಹಾಕ್ಬೋದು. ನಾವು ಬಳಸ್ತಾ ಇರ್ತಕ್ಕ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ 8 kgದು. ನೆಕ್ಸ್ಟ್ ಮಿಡಲ್ ಅಲ್ಲಿ ಒಂದು ಸ್ಪೇಸ್ ಇದೆಯಲ್ಲ, ಸೊ ಅಲ್ಲಿ ಏನ್ ಮಾಡಬೇಕು, ಕಂಫರ್ಟ್ ಅಂತಕ್ಕಂಥ ಏನು ಬಟ್ಟೆಗೆ ಫ್ರಾಗ್ರೆನ್ಸ್ ಅಂತ ಬೇಕಲ್ಲ, ಸೊ ಅದನ್ನ ಕೆಲವರು ಯೂಸ್ ಮಾಡ್ತಾರೆ. ಸೊ ಅದನ್ನ ಏನ್ ಮಾಡಬೇಕು, ಆ ಮಿಡಲ್ ಅಲ್ಲಿ ಹಾಕ್ಬೇಕು. ಸೊ ಇದು 3 ತರ ಅದನ್ನ ಫಿಲ್ ಮಾಡಿ ಏನ್ ಮಾಡಬೇಕು, ಅದನ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಬಟ್ಟೆ ವಾಷಿಂಗ್ ಮಿಷಿನಿಗೆ ಬಳಸುವಂತ ಫ್ರಂಟ್ ಲೋಡ್ಗೆ ಸಂಬಂಧಪಟ್ಟಂತಹ ಸರ್ಫ್ ಎಕ್ಸೆಲ್ ಮತ್ತೆ ಅವೆಲ್ಲ ಸಿಗ್ತವೆ, ಅವನ್ನ ನೋಡಿ. ನೋಡಿ ಇಲ್ಲೊಂದು ಆಪ್ಷನ್ ಇದೆ, ಸ್ಮಾರ್ಟ್ ಥಿಂಕ್ ಅಂತ. ಅಂದರೆ ನಾವು ಎಲ್ಲಿ ಕೂರ್ತೀವೋ, ನಾವು ಎಲ್ಲಿ ಕೂತಲ್ಲೇ ಆನ್ ಮಾಡಿ ಹೊರಗೆ ಹೋಗ್ಬೋದು, ಅಥವಾ ಹೊರಗಿನಿಂದಲೇ ನಾವು ಇದನ್ನು ಆಪ್ರೇಟ್ ಮಾಡುವಂಥದ್ದು. ನಾವು ಹೊರಗಿನಿಂದಲೇ ಎಲ್ಲಿ ಬೇಕಾದರೂ ಚೆಕ್ ಮಾಡಬಹುದು. ಸೊ ಇದೊಂದು 5 ಸ್ಟಾರ್ ರೇಟಿಂಗ್ ಇರುವಂತಹ ಒಂದು ಏನಿದೆ ವಾಷಿಂಗ್ ಮಿಷನ್, ಸ್ಯಾಮ್ಸಂಗ್ನವರು ಕೊಟ್ಟಿರ್ತಕ್ಕಂಥದ್ದು. 8 kgಯಲ್ಲಿ ತಗೊಂಬಂದಿರ್ತಕ್ಕಂಥದ್ದು ನಾವು. ಸೊ ಈ ರೀತಿ ಇದೆ. ಬನ್ನಿ ಇದನ್ನ ಹೇಗೆ ಆನ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತಕ್ಕಂಥದ್ದು ನೋಡೋಣ. ಸ್ವಲ್ಪ ಒಂದು 2 ಸೆಕೆಂಡ್ ಅದನ್ನ ಹೋಲ್ಡ್ ಮಾಡಿಡಬೇಕು, ಆನಂತರದಲ್ಲಿ ಅದು ಆನ್ ಆಗುತ್ತೆ. ಇಲ್ಲಿ ರೊಟೇಟಿಂಗ್ ಸಿಸ್ಟಮ್ ಇದೆ ನೋಡಿ, ನಾವು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಬೋದು. ಡೈಲಿ ವಾಶ್ ಆಗ್ಬೋದು, ಕ್ವಿಕ್ ವಾಶ್ ಆಗ್ಬೋದು, ಅದೆಲ್ಲದು ತೋರಿಸ್ತಾ ಇದೆ ನೋಡಿ. ಇಲ್ಲಿ ಕ್ವಿಕ್ ವಾಶು 15 ಮಿನಿಟ್ಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ ನೋಡಿ. ಮ್ಯಾಕ್ಸಿಮಮ್ 2 kg ಅಷ್ಟೇ ಬಳಸಬೇಕು ಅಂತ ಇದೆಲ್ಲ ನಮಗೆ ಗೊತ್ತಿರಬೇಕು. ಈ ಬೇರೆ ಬೇರೆ ಆಪ್ಷನ್ಗಳೆಲ್ಲ ಇದಾವೆ, ಬೇರೆ ಬೇರೆ ಸೆಟ್ಟಿಂಗ್ ಎಲ್ಲ ಇದಾವೆ ನೋಡಿ. ಇಲ್ಲಿ ಬೆಡ್ಶೀಟ್ ಹಾಕೋದಕ್ಕೆ ಸಪ್ರೇಟ್ ಆಪ್ಷನ್ ಬರುತ್ತೆ, ನಾವೆಲ್ಲ ಒಂದಕ್ಕೆ ಹಾಕೋ ಹಾಗಿಲ್ಲ. ಸೊ ಅಷ್ಟೇ ನೋಡಿ, ಮ್ಯಾಕ್ಸಿಮಮ್ 2 kg ಅಷ್ಟೇ ಅಂತ ಕೇಳೋದು. ನಂತರ ಕಾಟನ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಬಟನ್ ಇದೆ, ಅದು 1 hour 27 ಮಿನಿಟ್ಸ್ ಏನೋ ಕೇಳ್ತಾ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ಒಂದೊಂದಕ್ಕೆ ಒಂದೊಂದು ರೀತಿ ಇರ್ತಕ್ಕಂಥ ಟೈಮು, ಒಂದೊಂದು ರೀತಿ ಇರ್ತಕ್ಕಂಥ kg ಬಟ್ಟೆಗಳನ್ನ ಅದು ಕೇಳುತ್ತೆ. ನಂತರದಲ್ಲಿ ಸೂಪರ್ ಎಕೋ ವಾಶ್ ಅಂತಕ್ಕಂಥದ್ದಿದೆ. ಸೊ ಅದು 4 kg ಕೇಳ್ತಾ ಇದೆ. 2 hour ಮ್ಯಾಕ್ಸಿಮಮ್ 2 hour ಮೇಲೆ ಕೇಳ್ತಾ ಇರ್ತಕ್ಕಂಥದ್ದು ನೋಡಿ. ಇಲ್ಲಿ ನಂತರದಲ್ಲಿ ಈ ಕಾಟನ್ ಅಂತಕ್ಕಂಥದ್ದಿದೆ. ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದಾವೆ. ಸೊ ನಮಗೆ ಯಾವ್ದು ಬೇಕಾದ ಆಪ್ಷನ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಬೋದು. ಸಿಂಥೆಟಿಕ್ಸ್ ಇದೆ ನೋಡಿ ಇಲ್ಲಿ. ಸೊ ಅದೊಂದು ಆಪ್ಷನ್ ಇದೆ, ಅದಕ್ಕೆ 4 kg ಅನ್ನ ಕೊಟ್ಟಿದ್ದಾರೆ. 2 hour 25 ಮಿನಿಟ್ಸ್ ಆಗುತ್ತೆ ಅದಕ್ಕೆ. ಡೆಲಿಕೇಟ್ಸ್ ಇದೆ ನೋಡಿ ಅಲ್ಲಿ. ಈ ತರದಾಗಿರ್ತಕ್ಕಂಥ ಬೇರೆ ಬೇರೆ ಆಪ್ಷನ್ಗಳೆಲ್ಲ ಕೇವಲ 35 ಮಿನಿಟ್ಸು 2 kgs ಅಷ್ಟೇ. ಇನ್ನು ಟವಲ್ಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಆಪ್ಷನ್ ಇದೆ ನೋಡಿ. 2 hour 5 ಮಿನಿಟ್ಸು ಒಂದು 5-6 kg ಹಾಕ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಶರ್ಟ್ಗಳು, ಕೇವಲ ಶರ್ಟ್ಗಳದ್ದು ಹಾಕ್ತೀರಾ, ಶರ್ಟ್ಗಳನ್ನ ಹಾಕಿರೋ 1 hour ಕೇಳುತ್ತೆ ನೋಡಿ. ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ. ಆ ಆಪ್ಷನ್ಗಳಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು, ಆ ಒಂದು ಬಟನ್ ಅನ್ನ ನೀವು ಸೆಟ್ ಮಾಡಿ ಆ ನಂತರದಲ್ಲಿ ನೀವು ಓಕೆ ಕೊಡಬೇಕಾಗುತ್ತೆ. ಡೈಲಿ ವಾಶ್ ಅಂದ್ರೆ ಹಂಗೆ ಹಿಂಗೆ ಹುಲ್ಲು ನೋಡಿ. ಇಲ್ಲಿ ಈ ರೀತಿ ಇರತಕ್ಕಂಥ ಬಟ್ಟೆಗಳಿಗೆ, ಬೆಡ್ಶೀಟ್ಗಳಿಗೆ ಸಂಬಂಧಪಟ್ಟಂತ ಎಲ್ಲವೂ ಬೇರೆ ರೀತಿಯ ಇರತಕ್ಕಂತಹ ಆಪ್ಷನ್ಗಳಿದ್ದಾವೆ ನೋಡಿ. ಇಲ್ಲಿ ಔಟ್ಡೋರ್ಗೆ ಸಂಬಂಧಪಟ್ಟಂಥದ್ದಿದೆ. ಈ ರೀತಿ ಇರತಕ್ಕಂಥ ಸುಮಾರು ಒಂದು 10 ಮೇಲೆ ಆಪ್ಷನ್ಗಳನ್ನ ಇರಬಹುದು. ಕಲರ್ಸ್ ಬಟ್ಟೆಗಳಿಗೆ ಬೇರೆ ಆಪ್ಷನ್ಸ್ ಇದೆ, ವೈಟ್ ಬಟ್ಟೆಗಳಿಗೆ ಬೇರೆ ಆಪ್ಷನ್ ಇದೆ,
ಕಾಟನ್ ಬಟ್ಟೆಗಳಿಗೆ ಬೇರೆ ಆಪ್ಷನ್ ಇದೆ, ಜೀನ್ಸ್ಗೆ ಬೇರೆ ಇದೆ ನೋಡಿ, ಜೀನ್ಸಿಗೆ ತೋರಿಸ್ತಾ ಇದ್ದಾರೆ. ಜೀನ್ಸ್ ಬಟ್ಟೆಗಳಿಗೆ ಬೇರೆ ಆಪ್ಷನ್ ಇದೆ, ಮಿನಿಮಮ್ 3 kg ಹಾಕಬೇಕು, 1 hour 14 minutes ಅಲ್ಲಿ ಆಗುತ್ತೆ. ಬೇಬಿ ಕೇರ್ಗಳು ಸಣ್ಣ ಮಕ್ಕಳಿಗೆ ಇರ್ತಾವಲ್ಲ, ಸೊ ಅವುಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥವು ನಾವು ಹಾಕ್ಬೋದು, 2 hour ಆಗುತ್ತೆ ನೋಡಿ. ಈ ರೀತಿಯಾಗಿ ಸೈಲೆಂಟ್ ವಾಶ್ ಅಂತಕ್ಕಂಥದ್ದು ಇದೆ ನೋಡಿ. ಈ ರೀತಿಯಾಗಿ ಬೇರೆ ಬೇರೆ ಇರ್ತಕ್ಕಂಥ ಎಲ್ಲ ಆಪ್ಷನ್ಗಳಿದೆ, ಸುಮಾರು ಆಪ್ಷನ್ ಇದೆ, 10 ಮೇಲೆ ಆಯ್ದುವೇನೋ. ಈ ರೀತಿ ಇರ್ತಕ್ಕಂಥ ಆಪ್ಷನ್ಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವುದನ್ನ ಎಷ್ಟು ಯಾವ ರೀತಿ ಇರ್ತಕ್ಕಂಥ ಬಟ್ಟೆ ಹಾಕಿದ್ರ ಅನ್ನೋದ್ರ ಮೇಲೆ ನೀವು ಅದನ್ನ ಸೆಲೆಕ್ಟ್ ಮಾಡಬೇಕು ನೋಡಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಸುಮಾರು ಆಪ್ಷನ್ಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಆಪ್ಷನ್ಗಳಿಗೆ ಸಂಬಂಧಪಟ್ಟಂತೆ ಒಂದೊಂದನ್ನ ನೀವು ತಿಳ್ಕೊಂಡಿರಿ. ನೀವು ಯಾವುದನ್ನ ಯಾವ ಬಟ್ಟೆಗಳನ್ನ ಹಾಕ್ತೀರಾ ಅನ್ನೋದ್ರ ಮೇಲೆ, ಎಷ್ಟು kg ಹಾಕ್ತೀರಾ ಅನ್ನೋದ್ರ ಮೇಲೆ ಇದನ್ನ ಸೆಲೆಕ್ಟ್ ಮಾಡಬೇಕು ನೀವು. ಸುಮ್ಮನೆ ಯಾವುದೋ ಒಂದು ಇಕ್ಬಿಟ್ಟು ನೀವು ಯಾವುದೋ ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಕಾಟನ್ಗೆ ಇಕ್ಕಿದ್ರೆ ಸರಿಯಾಗೋದಿಲ್ಲ, ಅಥವಾ ಬೇಬಿ ವಾಶ್ ಇಕ್ಕಿದ್ರೆ ಸರಿಯಾಗೋದಿಲ್ಲ. ಸೊ ಅದರಿಂದ ಆ ಬಟನ್ ಸಿಸ್ಟಮ್ ಏನಿದೆಯಲ್ಲ, ಆ ಸಿಸ್ಟಮ್ ಅನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ನೀವು. ನೋಡಿ ಅಲ್ಲ, ಡ್ರಮ್ ಕ್ಲೀನರು ಇದೆ ಇದರಲ್ಲಿ. ಆ ಡ್ರಮ್ ಕ್ಲೀನರಿಗೆ ಸಂಬಂಧಪಟ್ಟಂತೆ ಸುಮಾರು ಒಂದು 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ ಡ್ರಮ್ ಕ್ಲೀನ್ ಮಾಡಲೇಬೇಕು. ಅದರದ್ದು ಸಪ್ರೇಟ್ ಪೌಡರ್ ಬರುತ್ತೆ, ಸ್ಯಾಮ್ಸಂಗ್ ಇದ್ದೆ ಅನ್ನೋದು ಒಂದು ಪೌಡ್ರನ್ನೇ ಬರುತ್ತೆ ಆ ಹೆಸರಿನಲ್ಲೇ. ಅದನ್ನ ನೀಟಾಗಿ ನೀವೇನ್ ಮಾಡಬೇಕು, ಬರೀ ಬಟ್ಟೆ ಹಾಕಂಗಿಲ್ಲ ಅವಾಗ, ಬರೀ ಆ ಡ್ರಮ್ ಕ್ಲೀನರ್ ಪೌಡರ್ಗಳನ್ನು ಹಾಕಿ ನೀಟಾಗಿ ವಾಶ್ ಮಾಡಿ. ಸೊ ಡೈಲಿ ವಾಶ್ ಅಂತ ಬರುತ್ತಲ್ಲ, ನಾವು ದಿನನಿತ್ಯ ಯೂಸ್ ಮಾಡೋದಿದೆ. ಮಿಕ್ಸ್ ಬಟ್ಟೆ ಹಾಕಿದಾಗ ಡೈಲಿ ವಾಶ್ ಇಡಬೇಕು. 1 hour 6 minutes ಕೇಳುತ್ತೆ, ಅದು 1 hour 20 minutes ಕೇಳುತ್ತೆ ಒಂದೊಂದ್ಸಲಿ, ಎಷ್ಟು kg ಹಾಕ್ತೀವಿ ಅನ್ನೋದ್ರ ಮೇಲೆ. ಸೊ ಅದನ್ನ ಹಾಕ್ಬಿಟ್ಟು ಆ ಬಟನನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಡೋರು ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ. ಡೈಲಿ ವಾಶಿಗೆ ಇಟ್ಟಿದ್ದೀವಿ ನೋಡಿ, ಈಗ 1 hour 6 minutes ತಗೊತಾ ಇದೆ. ಸೊ ಈ ನಿಟ್ಟಿನಲ್ಲಿ ನೋಡಿ, ಇಲ್ಲಿ ಆ ಲೋಡಿಂಗ್ ಮತ್ತೆ ಅದನ್ನ ಸೆಲೆಕ್ಟ್ ಮಾಡ್ತಿದ್ದಂಗೆ ಏನಾಗುತ್ತೆ, ತಗೊಂಡ್ಬಿಡುತ್ತದೆ. ಸೊ ಹಾಗೆ ಈ ವಾಷಿಂಗ್ ಮಿಷಿನ್ ಎಲ್ಲೂ ಶೇಕ್ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ನಾವು ವಾಷಿಂಗ್ ಮಿಷಿನ್ಗೆ ಸ್ಟ್ಯಾಂಡ್ ಅನ್ನ ಯೂಸ್ ಮಾಡಿಲ್ಲ, ಸ್ಟ್ಯಾಂಡ್ ಬದಲು ಈ ತರ ಒಂದು ಗ್ರಿಪ್ಪರ್ ಅನ್ನ ಯೂಸ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲ, ಅತಿ ಕಡಿಮೆ ಬೆಲೆನಲ್ಲಿ ಇದು ಸಿಗುವಂತಹದ್ದು ರಬ್ಬರ್ಗಳು. ಪ್ಲಾಸ್ಟಿಕ್ ಇದೆ ಇದು. ಒಂದು ಅರ್ಧ ಸ್ಟ್ಯಾಂಡಿಗೂ ಇದಕ್ಕೂ ಅರ್ಧ ರೇಟಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ನೋಡಿ. ಕೊನೆಯದಾಗಿ ಅದೆಲ್ಲ 1 hour 6 minutes ತಗೊಂಡಿತ್ತಲ್ಲ, ಕೊನೆ ಭಾಗದ ಅರ್ಧ ಗಂಟೆ ಇದೆಯಲ್ಲ, ಅವಾಗ ತುಂಬಾ ಶೇಕ್ ಆಗುವಂತದ್ದು ಸಹಜವಾಗಿ ಎಲ್ಲ ವಾಷಿಂಗ್ ಮಿಷಿನ್ ಆಗುತ್ತೆ. ಆದರೆ ಇದು ಆ ರೀತಿ ಶೇಕ್ ಆಗ್ತಾ ಇಲ್ಲ ನೋಡಿ. ವೇಸ್ಟೇಜ್ ನೀರೆಲ್ಲ ಹೇಗೆ ಹೋಗ್ತಾ ಇದೆ ಆಚೆ, 2 ಪೈಪ್ ಇತ್ತಲ್ಲ ಅದರಲ್ಲಿ ನೋಡಿ. ಈ ರೀತಿಯಾಗಿ ಕೊನೆ ಭಾಗದಲ್ಲಿ ಸ್ವಲ್ಪ ಶೇಕ್ ಆಗುತ್ತೆ. ಬಟ್ ಆದರೆ ಈ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಅಷ್ಟೊಂದು ಶೇಕ್ ಆಗ್ತಾ ಇಲ್ಲ. ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು, ಎಲ್ಲರಿಗೂ 5 star ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ನೋಡಿದ್ರೆ ಇನ್ನು 5 ನಿಮಿಷಗಳಿದೆ, ಆ 5 ನಿಮಿಷಗಳಲ್ಲಿ ಈ ರೀತಿ ಇರ್ತಕ್ಕಂಥ ಫಾಸ್ಟ್ ಆಗಿ ತಿರುಗುತ್ತೆ. ಇದೇನಪ್ಪ ಇಷ್ಟೊಂದು ಜೋರಾಗಿ ತಿರುಗ್ತಾ ಇದೆ, ಪ್ರಾರಂಭದಲ್ಲಿ ತಿರುಗಲೇ ಇಲ್ಲ ಅಂತ ಏನು ಬೆಚ್ಚ ಬೀಳಬಾರ್ದು. ನೀಟಾಗಿ ಅದು ಕ್ಲೀನ್ ಆಗಬೇಕು. ಅದು ಬಟ್ಟೆ ನೀರೆಲ್ಲ ನೀಟಾಗಿ ವಾಶ್ ಮಾಡಬೇಕು. ಮುಕ್ಕಾಲು ಭಾಗ ಅಲ್ಲೇ ಒಂಥರ ಒಣಗ್ದಂಗೆ ಆಗಿರ್ತವೆ ನೋಡಿ. ಆ ರೀತಿಯಾಗಿ ಅಷ್ಟು ಸ್ಪೀಡಾಗಿ ಏನು ಮಾಡುತ್ತೆ, ಆ ಮಿಷಿನ್ನು ತಿರುಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಹಿಂಗೆ ಅಲ್ಲಾಡೋದಿಲ್ಲ. ಸೊ ಅದರಿಂದ ಈ ಗ್ರಿಪ್ಪರು ಒಂದಿಷ್ಟು ಬೆಟರು ಅಂತ ನಮಗೆ ಅನಿಸಿದೆ. ಆ ಸ್ಟ್ಯಾಂಡಿಗಿಂತನೂ ಯಾವುದೇ ಕಾರಣಕ್ಕೂ ಅಲ್ಲಾಡ್ತಾ ಇಲ್ಲ, ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಬಟ್ಟೆ ವಾಶ್ ಕಂಪ್ಲೀಟ್ ಆಗ್ತಾ ಇದೆ. AI ಸೈಕಲ್ ಆಪ್ಟಿಮೈಸ್ ಯುವರ್ ಲ್ಯಾಂಡ್ರಿ ಕಂಪ್ಲೀಟ್ ಅಂತ ಬರ್ತಾ ಇದೆ. ಸೊ ನನಗೆ ಬಟ್ಟೆ ವಾಶ್ ಕಂಪ್ಲೀಟ್ ಆಗಿದೆ ನೋಡಿ. ಡೋರನ್ನು ಓಪನ್ ಮಾಡಿಕೊಂಡು ನಾವು ಹಾಕಿರುವಂತಹ ಬಟ್ಟೆನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ಆಚೆ ತಕ್ಕೊಂತಾ ಇದ್ದೀನಿ. ಆಚೆ ತಕ್ಕೊಂಡು ಈಗ ಕೆಲಸ ಮುಗೀತು ಅನ್ನೋ ಆಗಿಲ್ಲ ನೋಡಿ. ಇನ್ನ ತೋರಿಸ್ತೀನಿ ಯಾವ್ಯಾವ ಟಿಪ್ಸ್ಗಳನ್ನ ಯೂಸ್ ಮಾಡಬೇಕು. ಎಲ್ಲ ಬಟ್ಟೆ ಆದಮೇಲೆ ನೀಟಾಗಿ ಆಚೆ ತಗೊಂಡು ತುಂಬ ವರ್ಷ ಬಾಳಿಕೆ ಬರಬೇಕಾ ನಿಮ್ಮ ವಾಷಿಂಗ್ ಮಿಷಿನು, ಇದೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಈ ಥರ ಬಟ್ಟೆಯನ್ನು ವಾಶ್ ಆದಮೇಲೆ ಸ್ವಲ್ಪ ಒಂದು 1/2 hour ಕಂಪ್ಲೀಟಾಗಿ ಗಾಳಿ ಆಡೋದಕ್ಕೆ ಬಿಟ್ಬಿಡಿ. ಅದು ಗಾಳಿ ಬಿಡಬೇಕು. ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಡೋರ್ ಓಪನ್ ಮಾಡಿ ಕಂಪ್ಲೀಟಾಗಿ ಏನು ಮಾಡಿ ಒಂದು 1/2 hour ಬಿಟ್ಬಿಡಿ. ನೆಕ್ಸ್ಟ್ ಒಂದು 1/2 hour ಆದಮೇಲೆ ಈ ಒಂದು ಸಣ್ಣ ತನ್ನ ಬೆರಳಿನ ಸಹಾಯದಿಂದ ಈ ರಬ್ಬರನ್ನು ಕ್ಲೀನ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ. ಅಲ್ಲಿ ಕಸ ಕಡ್ಡಿ ಏನೇನ ಇದ್ರೆ ಎಲ್ಲದನ್ನು ಅಲ್ಲಿ ತಗಲಾಕೊಂಡಿರುತ್ತೆ, ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಡಸ್ಟ್ ಇರುತ್ತೆ. ಒಂದೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಟವಲ್ ಅಂತ ತಗೊಂಡು ಎಲ್ಲವನ್ನ ಒರೆಸ್ಕೊಳ್ಳಿ. ಯಾವುದಾದ್ರು ಒಂದು ಟರ್ಕಿ ಟವಲ್ ಅಂತ ಚಿಕ್ಕ ಹ್ಯಾಂಡ್ ಟವಲ್ ಇರ್ತಾವಲ್ಲ, ಕಂಪ್ಲೀಟಾಗಿ ರಬ್ಬರನ್ನೆಲ್ಲ ಒರೆಸ್ಕೊಳ್ಬೇಕು. ಈ ಥರ ತುಂಬ ಜನ ಈ ತಪ್ಪನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ. ಅದನ್ನ ಹಾಗೆ ಬಿಟ್ಬಿಡ್ತೀರಾ. ನೀಟಾಗಿ ಅದನ್ನೇನು ಮಾಡಬೇಕು, ಒರೆಸ್ಕೊಳ್ಬೇಕು. ಅಲ್ಲಿರ್ತಕ್ಕಂಥ ಕೊಳೆನೆಲ್ಲ ತಕ್ಕೊಳ್ಬೇಕು. ಅತಿ ಹೆಚ್ಚಿನ ಕಾಲ ಬಾಳಿಕೆ ಬರುತ್ತೆ. ರಬ್ಬರ್ ಹೋದ್ರೇನೆ ತುಂಬ ಬೆಲೆ ಅದು ರಬ್ಬರು. ಹಾಗೆ ಪ್ರಾರಂಭದಲ್ಲಿ ಇವನ್ನೆಲ್ಲ ಸಣ್ಣ ಪುಟ್ಟವನ್ನೆಲ್ಲ ಮೇಂಟೈನ್ ಮಾಡ್ಕೊತ ಹೋದ್ರೆ 15 ವರ್ಷ ಯಾವುದೇ ಕಾರಣಕ್ಕೂ ನಿಮ್ಮ ಡ್ರಮ್ ಯಾವುದೇ ಸಮಸ್ಯೆ ಬರೋದಿಲ್ಲ. ವಾಷಿಂಗ್ ಮಿಷಿನ್ ಯಾವುದೇ ಸಮಸ್ಯೆ ಬರೋದಿಲ್ಲ. ಒರೆಸಿದ್ದಾದ್ಮೇಲೂ 1/2 hour ಮತ್ತೆ ಕಂಪ್ಲೀಟ್ ಆಗಿ ಹಾಗೆ ಬಿಡಬೇಕು. ಡ್ರೈ ಆಗಬೇಕು. ನೀರಿನ ಅಂಶಗಳೆಲ್ಲ ಡ್ರೈ ಆಗಬೇಕು. ಈ ಥರ ಕ್ಲೀನ್ ಮಾಡಬೇಕು. ಎವ್ರಿ ವಾಶಿಗೂ ಈ ಥರ ಕ್ಲೀನ್ ಮಾಡಬೇಕು. ಇಲ್ಲ ಅಂದರೆ ಅದೇನು ಮಾಡಬೇಕು, ಇಲ್ಲ ಅಂದರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ.
ಸೊ ಇನ್ನೊಂದು ತಪ್ಪೇನಪ್ಪ ಅಂದರೆ ಈ ಒಂದು ಲಿಕ್ವಿಡ್ ಹಾಕುವಂಥ ಜಾಗ ಇರುತ್ತಲ್ಲ, ಇಲ್ಲಿ ಈ ಥರ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ಇದನ್ನು ಫಸ್ಟ್ ಒಂದು ಸ್ವಲ್ಪ ಟೈಟ್ ಇರುತ್ತೆ, ಅದನ್ನು ಸ್ವಲ್ಪ ನೀಟಾಗಿ ಓಪನ್ ಮಾಡ್ಕೊಂಬಿಟ್ಟು ಅದನ್ನು ಸಹ ಕ್ಲೀನ್ ಮಾಡಬೇಕು ನೀಟಾಗಿ. ಅಲ್ಲಿ ಸಹ ನೀರಿರುತ್ತೆ, ಹಂಗೆ ಅಲ್ಲೆಲ್ಲ ಉಳ್ಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ಸ್ವಲ್ಪ ವಾಟರ್ ಇರುತ್ತೆ, ಡಸ್ಟ್ ಇರುತ್ತೆ. ಸೊ ಅವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕದು, ಇಲ್ಲಾಂದರೆ ರಸ್ಟ್ ಹಿಡಿದ್ಬಿಡುತ್ತೆ. ಜಾಸ್ತಿ ತುಂಬ ದಿನ ಹಾಗೆ ಬಿಟ್ಟರೆ ಏನಾಗುತ್ತೆ, ಕ್ಲೀನ್ ಆಗೋದಿಲ್ಲ ಅದು. ಆಮೇಲೆ ತೊಳ್ಕೊಂಡು ನೀಟಾಗಿ ಅದನ್ನೇ ಒಂದು ಗಂಟೆ ತೊಳ್ಕೊಂಡು ಕುತ್ಕೊಬೇಕಾಗುತ್ತೆ. ಅವಾಗ ಒಂದೊಂದು ವಾಶ್ಗೂ ನೀಟಾಗಿ ಒರೆಸ್ಕೊಳ್ತಾ ಇರಬೇಕು. ನೋಡಿ ಈ ಥರ ಲಿಕ್ವಿಡ್ ಹಾಗೆ ಡಸ್ಟ್ ಅದೆಲ್ಲದು ಕೂತಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಡ್ರಮ್ ಕ್ಲೀನ್ಗೆ ರಬ್ಬರ್ ಕ್ಲೀನ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದನ್ನ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀವು ಸಹ ಎಲ್ಲ ಫಾಲೋ ಮಾಡಿ, ಇವೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಿ. ನೋಡಿ ಲಿಕ್ವಿಡ್ ಹಾಕುವಂತ ತೆಗೆದ್ನಲ್ಲ, ಅಲ್ಲೂ ಒಳಗಡೆಗೂ ವಾಟರ್ ಇರುತ್ತೆ ಸ್ವಲ್ಪ. ಸೊ ಅದನ್ನು ಸಹ ಏನು ಮಾಡಿ, ಬಟ್ಟೆಯ ಸಹಾಯದಿಂದ ಆವಾಗಲೂ ಸಹ ಒರೆಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಬಟ್ಟೆಯ ಸಹಾಯದಿಂದ ಆ ಒಳಭಾಗದಲ್ಲಿ ಕೆಲವೊಂದು ನೀರಿನ ಅಂಶ, ಕೆಲವೊಂದು ಕಸ ಕಡ್ಡಿಗಳೆಲ್ಲ ಇರ್ತಾವಲ್ಲ, ಅವನ್ನು ನೀಟಾಗಿ ಏನು ಮಾಡಬೇಕು, ಒರೆಸ್ಕೊಳ್ಬೇಕು. ಬಾಳಿಕೆ ಬರೋದಿಲ್ಲ ಅಂತಿರಲ್ಲ, ಇವನ್ನೆಲ್ಲವನ್ನು ಯಾರು ಫಾಲೋ ಮಾಡೋದಿಲ್ವೋ ಅವು ನೀಟಾಗಿ ಯಾವುದೇ ಕಾರಣಕ್ಕೂ ದೀರ್ಘಕಾಲ ಬಾಳಿಕೆ ಬರಲ್ಲ. ಇವನ್ನೆಲ್ಲವನ್ನು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ವಾಷಿಂಗ್ ಮಿಷಿನ್ನ ಕೆಳಭಾಗದಲ್ಲಿ ಒಂದು ಸ್ಪೇಸ್ ಕೊಟ್ಟಿದೆ ನೋಡಿ. ಸೊ ಇಲ್ಲಿ ಏನಾದರೂ ಬಟ್ಟೆನಲ್ಲಿ ಬಂದಂಥ ಡಸ್ಟ್ ಆಗ್ಬೋದು, ಮತ್ತೊಂದು ಏನಾದ್ರು ಕಸ ಕಡ್ಡಿ ಆಗ್ಬೋದು, ಇಲ್ಲೆಲ್ಲ ಬಂದೇನಾಗಿರುತ್ತೆ, ಶೇಖರಣೆ ಆಗಿರುತ್ತೆ. ನೋಡಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಏನು ಮಾಡಿ, ಇದರಿಂದ ನೀವು ಆಚೆ ತೆಗಿಬೇಕು ಅವನ್ನೆಲ್ಲವನ್ನ. ಅವಾಗವಾಗ ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀಟಾಗಿ ಆಚೆ ತೆಗಿಬೇಕು. ನೋಡಿ ಈ ಭಾಗದಲ್ಲಿ ಬಂದಿರುತ್ತೆ ಕೆಲವೊಂದು ಕಸ ಕಡ್ಡಿ, ಮತ್ತೊಂದೇನ ಇದ್ರೆ. ಸೊ ಅವಾಗ ಅದನ್ನ ಏನು ಮಾಡಬೇಕು, ಒಂದೊಂದು ವಾಶಿಗೆ ಅಥವಾ ಎರಡೆರಡು ವಾಶಿಗೆ ನೀಟಾಗಿ ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ನೋಡಿ ಅಲ್ಲೆಲ್ಲ ಬಂದೇನಾಗಿರುತ್ತೆ, ಸಿಗಾಕೊಂಡಿರುತ್ತೆ. ಸೊ ನಮ್ದಿಂದ ಹೊಸದಾಗಿರೋದ್ರಿಂದ ಯಾವುದೇ ಥರದ ಅಂಥದ್ದೇನು ಕಡ್ಡಿ ಕಸ ಏನು ನೀರು ಚೆನ್ನಾಗಿರ್ಬೇಕು, ಒಳ್ಳೆ ನೀರು, ಕ್ವಾಲಿಟಿ ನೀರಾದರೆ ಯಾವುದೇ ಥರದಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಅದ್ರ ಜೊತೆಗೆ ಬಟ್ಟೆ ಹಾಕ್ಬೇಕಾದ್ರೆ ಅವನ್ನೆಲ್ಲ ನೀಟಾಗಿ ನೋಡ್ಕೊಂಡು ಹಾಕ್ಬೇಕು. ನಿಮ್ಗೆ ಹಂಗು ಏನು ಮಾಡಿ, ನೀಟಾಗಿ ಅದನ್ನೆಲ್ಲವನ್ನ ಒರೆಸ್ಕೊಳ್ಳಿ. ಒಳಭಾಗದಲ್ಲೆಲ್ಲ ಹಂಗೆ ಮಣ್ಣು ಅಂತದ್ದು ಕುಂತಿರುತ್ತೆ, ಸಣ್ಣ ಪುಟ್ಟದ್ದು ಕಸ ಕಡ್ಡಿ ಎಲ್ಲ ಕುಂತಿರುತ್ತೆ, ಅದನ್ನೆಲ್ಲ ನೀಟಾಗಿ ಏನು ಮಾಡಿ ಟವಲಲ್ಲಿ ಒರೆಸ್ಕೊಂಡು ಏನು ಮಾಡಿ ಅದನ್ನ ನೀಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಒಳಭಾಗದಲ್ಲಿ ನೀಟ್ ಮಾಡಬೇಕು ಮೇಯ್ನು. ಸೊ ಅದು ಹಂಗೆ ಕುಂತು ಮತ್ತೆ ಅದೇ ಡಸ್ಟ್ ಅಲ್ಲೇ ರಸ್ಟ್ ಹಿಡಿಯೋಂಥದ್ದು, ಆಮೇಲೆ ಒರ್ಸೋಕ್ಕಾಗೋದಿಲ್ಲ, ತಿರ್ಗಿ ಅದನ್ನ ತೊಳಿಬೇಕು, ಮತ್ತೊಂದು ಆಗುತ್ತೆ. ಸೊ ಇದು ಆದ್ದರಿಂದ ನೀಟಾಗಿ ಅವಾಗವಾಗ ಏನು ಮಾಡಬೇಕು, ನೀಟಾಗಿ ವಾಶ್ ಮಾಡ್ಕೊಂಡಾಗ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮ ಒಂದು ವಾಷಿಂಗ್ ಮಿಷಿನ್ ದೀರ್ಘವಾಗಿ ಬಾಳಿಕೆ ಬರಬೇಕು ಅಂದರೆ ಇಂಥ ಸಣ್ಣ ಪುಟ್ಟವನ್ನೆಲ್ಲ ಫಾಲೋ ಮಾಡಬೇಕು. ಫಾಲೋ ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಮ ವಾಷಿಂಗ್ ಮಿಷಿನ್ನು ದೀರ್ಘಕಾಲವಾಗಿ ಬಾಳಿಕೆ ಬಂದೇ ಬರುತ್ತೆ. ನೋಡಿದ್ರಲ್ಲ, ಇದು ಹೇಗೆ ಓಪನ್ ಮಾಡೋದು, ಹೇಗೆ ಕ್ಲೀನ್ ಮಾಡೋದು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ. ಇದನ್ನು ಒಂದು ನೀವು ಫಾಲೋ ಮಾಡಬೇಕು. ಸೊ ಈಗ ನೀವು ಏನು ಮಾಡಬೇಕು, ಅದನ್ನು ನೀಟಾಗಿ ಆ ಜಾಗಕ್ಕೆ ತೆಗೆದಿದ್ದಂಥದ್ದು ಅದನ್ನ ನೀಟಾಗಿ ಕ್ಲೋಸ್ ಮಾಡಬೇಕು. ವಾಷಿಂಗ್ ಮಿಷಿನ್ ಕೆಳಗಡೆಗೆ ಬರುತ್ತಿದ್ದು ಲಾಸ್ಟ್ ಕೊನೆ ಭಾಗದಲ್ಲಿ ಬಲಭಾಗದಲ್ಲಿ ಕೆಳಗಡೆ ಕೊಟ್ಟಿರ್ತಾನೆ ಯಾವತ್ತೂ ಅದನ್ನು. ಸೊ ಅದನ್ನೇನು ಮಾಡಿ ಈ ರೀತಿಯಾಗಿ ನೀಟಾಗೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಳ್ಳಿ ಅಷ್ಟೇ, ಯಾವಾಗಲೂ ಪ್ರತಿನಿತ್ಯನೂ. ಸೊ ಹೀಗೆ ಈ ವಿಡಿಯೋದಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನನ್ನು ಹೇಗೆ ಬಳಸೋದು, ಯಾವ ರೀತಿ ಬಟ್ಟೆ ಕರೆಕ್ಟಾಗಿ ಹಾಕೋದು, ಯಾವ ರೀತಿ ಕ್ಲೀನ್ ಮಾಡೋದು, ವಾಷಿಂಗ್ ಮಿಷಿನ್ ಏನಾದರೂ ಹಾಳಾಗುತ್ತೆ ಯಾವ ರೀತಿ ಹಾಳಾಗದಂಗೆ ನಾವು ನೋಡ್ಕೋಬೇಕು, ಯಾವ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು, ಕಂಪ್ಲೀಟ್ ಒಂದು 15 ಅಥವಾ 10 ವರ್ಷಗಳು ಕಂಪ್ಲೀಟ್ ಯಾವುದೇ ತೊಂದರೆ ಇಲ್ದಂಗೆ ನಮ್ಮ ವಾಷಿಂಗ್ ಮಿಷಿನ್, ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಳಸಬೇಕು ಅಂದರೆ ಈ ಎಲ್ಲ ನಾನು ಹೇಳಿದಂಥ ಮೇಲಿನ ಎಲ್ಲ ಟಿಪ್ಸ್ಗಳನ್ನು ನೀವು ಅವಾಗವಾಗ ಫಾಲೋ ಮಾಡ್ತಾ ಇರಬೇಕು. ಆ ರೀತಿ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ವಾಷಿಂಗ್ ಮಿಷಿನ್ ದೀರ್ಘವಾಗಿ ಬಾಳಿಕೆ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವುದೊಂದು ಲ್ಯಾಕ್ ಮಾಡಿ ಏನು ಮಾಡಿ ಕ್ಲೋಸ್ ಮಾಡಿ ಅಷ್ಟೇ. ಇದು 2-3 ಬಾರಿ ಬಟ್ಟೆ ವಾಶ್ ಆದಾಗ ಏನು ಮಾಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಏನು ಮಾಡಬೇಕು, ನೀವು ಕ್ಲೀನ್ ಮಾಡ್ಕೊತಾ ಇರಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ಎಲ್ಲದನ್ನ ಕ್ಲೋಸ್ ಮಾಡಿ ನೀವು. ಅದೆಲ್ಲ ನೀರಿನ ಅಂಶ ಎಲ್ಲ ಆವಿ ಆದಮೇಲೆ ನೀಟಾಗಿ ಒರೆಸಿದ್ದೆಲ್ಲ ಆದಮೇಲೆ ಅದನ್ನು ಕ್ಲೋಸ್ ಮಾಡಿ ಏನು ಮಾಡಿ ನೀಟಾಗಿ ಹಾಗೆ ಇಡಿ. ಸೊ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ, ಯಾವುದೇ ಕಾರಣಕ್ಕೆ ನಿಮ್ಮ ವಾಷಿಂಗ್ ಮಿಷಿನ್ ಹಾಳಾಗೋದಿಲ್ಲ. ಸೊ ಇದು ಸ್ಯಾಮ್ಸಂಗ್ನವರು ನಾವು ತಗೊಂಬಂದಿರ್ತಕ್ಕಂಥ ವಾಷಿಂಗ್ ಮಿಷಿನ್. ನಾವು ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀವಿ, ದೀರ್ಘಕಾಲ ಬಾಳಿಕೆ ಬರ್ತಾ ಇದೆ. ನೀವು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.